ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಈ ಸಂಸಾರ ಅಂತಕ್ಕಂಥ ವೃಕ್ಷ ಏನಿದೆ ಅದಕ್ಕೆ ಆದಿ ಮಧ್ಯ ಅಂತ್ಯ ಯಾವುದೂ ಇಲ್ಲ ಮತ್ತು ಅದು ಎಲ್ಲಿಂದ ಶುರುವಾಯಿತು ಅನ್ನೋದು ಗೊತ್ತಿಲ್ಲ. ಅದನ್ನು ತಲೆ ಕೆಳಗಾದ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದ್ದ ಭಗವಂತ. ಅಂಥ ಆ ವೃಕ್ಷವನ್ನು ವೈರಾಗ್ಯ ಅಂತಕ್ಕಂಥ ಆಯುಧದಿಂದ ಮಾತ್ರ ಕತ್ತರಿಸಬಹುದು ಅಂತ ಹೇಳಿದ. ಮತ್ತೆ ಮುಂದುವರೆದು ಹೇಳಿದ, ಯಾರು ಯಾವುದನ್ನು ಸೇರಿದರೆ ಪುನಃ ಹಿಂದಿರುಗೋದಿಲ್ವೋ ಅದೇ ನನ್ನ ಪರಂಧಾಮ. ಅಲ್ಲಿಗೆ ಬರತಕ್ಕಂಥವನು ಈ ಸಂಸಾರ ಅಂತಕ್ಕಂಥದ್ದನ್ನು ಪೂರ್ಣವಾಗಿ ತ್ಯಜಿಸಿ ಮತ್ತು ಅದರಲ್ಲಿ ಗೆದ್ದು, ತ್ಯಜಿಸಬೇಕು ಇಲ್ಲ ಅದರಲ್ಲೇ ಇದ್ದು ಗೆಲ್ಲಬೇಕು, ಅಂಥವನು ಮಾತ್ರ ಭಗವಂತನನ್ನು ಹೊಂದೋದಕ್ಕೆ ಸಾಧ್ಯ, ಆ ಬ್ರಹ್ಮ ಪದವಿಯನ್ನು ಹೊಂದೋದಕ್ಕೆ ಸಾಧ್ಯ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದೆ. ಮತ್ತೆ ಮುಂದುವರೆದು ಈ ಅಧ್ಯಾಯದ 5 ಮತ್ತು 6ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ನಿರ್ಮಾಣ ಮೋಹಾಜಿತ ಸಂಗ ದೋಷಾ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತಾ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢಾ ಪದಮವ್ಯಯಂತತ್ ಅಂತ ಹೇಳಿದ. ಅಂದರೆ ಅಹಂಕಾರ ಮೋಹಗಳು ಯಾವುದು ಇಲ್ಲದೆ ಇರತಕ್ಕಂಥ, ಆಸಕ್ತಿ ಅಂತಕ್ಕಂಥದ್ದು ಇಲ್ಲದೆ ಇರತಕ್ಕಂಥ ಆ ದೋಷದಿಂದ ಪಾರಾದವನು, ಆಧ್ಯಾತ್ಮ ಜ್ಞಾನದಲ್ಲಿ ಸದಾ ನಿರತನಾಗಿರ್ತಕ್ಕಂಥವನು, ಬಯಕೆಗಳನ್ನು ಬಿಟ್ಟಂಥವನು, ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಬಿಡಲ್ಪಟ್ಟಂಥವನು, ಅವನು ಆ ಜ್ಞಾನಿ ಏನಿದ್ದಾನೆ ಅವನು ಅವ್ಯಯವಾದಂಥ ಪದವಿಯನ್ನು ಪಡೆದುಕೊಳ್ತಾನೆ ಅಂತ ಹೇಳಿದ ಭಗವಂತ. ಅಂದರೆ ಯಾವುದೇ ರೀತಿಯ ಜಿಜ್ಞಾಸೆಗಳಿಗೆ, ಯಾವುದೇ ರೀತಿಯ ವ್ಯಾಮೋಹಗಳಿಗೆ, ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಗೆ ಅಂಟುಕೊಳ್ಳಬಾರ್ದು. ಅವೆಲ್ಲ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾ ಇರ್ತವೆ. ಯಾವುದಕ್ಕೂ ಅಂಟುಕೊಳ್ಬಾರ್ದು. ಸುಖ ದುಃಖಗಳಿಗಂತೂ ಪೂರ್ತಿ ಅಂಟುಕೊಳ್ಳೇಬಾರ್ದು. ಆ ದ್ವಂದ್ವವನ್ನೇ ಹಚ್ಕೋಬಾರ್ದು. ಅವನು ಅವ್ಯಯನಾದವನು ಅಂತ ಹೇಳಿದ. ಅವ್ಯಯ ಅಂದರೆ ಈ ಹಿಂದಾಗಲೇ ಬಳಕೆ ಆಗಿದೆ ಆ ಪದ, ನಾಶವಿಲ್ಲದೆ ಇರತಕ್ಕಂಥವನು. ಭಗವಂತನನ್ನೇ ನಾವು ಅವ್ಯಯ ಅಂತ ಕರಿತೀವಿ. ಈ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥವನು ಕೂಡ ಅವ್ಯಯವಾದಂಥ ಪದವನ್ನು ಪಡೆದುಕೊಳ್ತಾನೆ ಅಂತ ಹೇಳ್ತಾ ಇದ್ದಾನೆ. ಯಾವುದೇ ಅಹಂಕಾರವಿಲ್ಲದೆ, ಯಾವುದರ ಮೇಲೂ ಮೋಹ ಇಲ್ಲದೆ, ವಿಷಯ ವಸ್ತುಗಳ ಮೇಲೆ ಆಸಕ್ತಿ ಇಲ್ಲದೆ, ಆಧ್ಯಾತ್ಮ ಜ್ಞಾನದಲ್ಲಿ ಹೆಚ್ಚು ತೊಡಗಿಸಿಕೊಂಡಂಥವನು ನಾಶವಿಲ್ಲದೆ ಇರತಕ್ಕಂಥ ಸ್ಥಾನವನ್ನು ಪಡಿತಾನೆ. ಅವನೇ ಅವ್ಯಯ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಹೇಳ್ತಾ ಇದ್ದಾನೆ. ಯಾವುದನ್ನು ಪಡೆದರೆ ಹಿಂದಿರುಗಿ ಬರಬೇಕಾದ ಅವಶ್ಯಕತೆ ಇಲ್ಲವೋ ಅದೇ ನನ್ನ ಪರಮಧಾಮ. ಭಗವಂತನ ಪರಮಧಾಮ ಯಾವುದು ಅಂತಂದರೆ, ನಾವು ಯಾವ ಸ್ಥಾನಕ್ಕೆ ಹೋದರೆ ಮತ್ತೆ ಹಿಂದಿರುಗಿ ಬರಲ್ಲ ಅಂದರೆ ಮುಕ್ತಿ ಅಂತ ನಾವೇನು ಕರಿತೀವಿ ಆ ಸ್ಥಾನ. ಅಂತಹ ಸ್ಥಾನವನ್ನು ಪಡೆಯುವಂಥದ್ದು, ಆ ಸ್ವಯಂ ಪ್ರಕಾಶವಾದಂಥ ಆ ಒಂದು ಸ್ಥಾನ ಏನಿದೆ, ಆ ಭಗವಂತ ಏನಿದ್ದಾನೆ ಅವನ ಮುಂದೆ ಸೂರ್ಯ, ಚಂದ್ರ, ಅಗ್ನಿ ಇವೆಲ್ಲವೂ ಕೂಡ ಪ್ರಕಾಶವೇ ಇಲ್ಲದಂತೆ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಸಾಕ್ಷಾತ್ ಭಗವಂತನಿಂದ ಬರುವಂಥ ಆ ದಿವ್ಯವಾದ ಜ್ಯೋತಿ ಏನಿದೆ, ಪರಮಾತ್ಮನ ಆ ಜ್ಯೋತಿ, ಅದರ ಮುಂದೆ ಸೂರ್ಯ, ಚಂದ್ರ, ಅಗ್ನಿಗಳ ಬೆಳಕು ಕೂಡ ಸಪ್ಪೆ
ಅವು ಯಾವುವೂ ಕೂಡ ಕಾಣಿಸೋದೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಅಂಥ ಒಂದು ಪರಂಧಾಮ ಅದನ್ನು ಮುಕ್ತಿ ಅಂತ ಕರಿತೀವಿ ನಾವು. ಅಲ್ಲಿಗೆ ಹೋದಾಗ ಪುನಃ ಹಿಂದಿರುಗೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಭಗವಂತ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.